ನಮಸ್ತೆ ಸಾರ್, ನಡೀರಿ ಹೋಗೋಣ. ಆಕಾಶಕ್ಕೆ ಮುತ್ತು ಕೊಡ್ತಾ ಇದೆ ಸ್ನೋ ಮೌಂಟೇನು. ಪ್ರೋಕ್ಷಣೆ ಮಾಡ್ಕೋತಾ ಇದಾರೆ. ಇದೊಂದು ಭಾರತ್ ಮಾತಾಕ್ಕೆ ರಾಯಲ್ ರೈಡರ್. थोड़ा गिरना है तो पकड़ना, ठीक है. सी द टेंट. ಸೊ ಇದು ಮೇನ್ ಟೆಂಟ್, ನಾವು ಮಲ್ಕೊಳ್ಳೋವಂಥದ್ದು. ಊಟ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ ಚಂದ್ರತಾಲ್ ಲೇಕ್ ನೋಡೋಕ್ಕೆ. ಎಲ್ಲರೂ ಲಗೇಜ್ ಕೆಲವು ಅನ್ಪ್ಯಾಕ್ ಮಾಡಿದ್ದಾರೆ, ಕೆಲವು ಅನ್ಪ್ಯಾಕ್ ಮಾಡಿಲ್ಲ. ನನ್ನ ಲಗೇಜ್ ಗಾಡೀಲಿ ಹಂಗೆ ಇದೆ, ಯಾಕಂದರೆ ನಾಳೆ ಬೆಳಗ್ಗೆ 6:30 ಪುನಃ ಹೊರಡಬೇಕು. ಚಂದ್ರತಾಲ್ ಲೇಕ್ ನೋಡ್ಕೊಂಡು ಬರೋಣ. ಟಿಕೆಟ್ 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 ಮುಂದೆ ನೋಡ್ತಾ ಇದ್ದೀರಾ, ಆಕಾಶಕ್ಕೆ ಮುತ್ತು ಕೊಡ್ತಾ ಇದೆ ಸ್ನೋ ಮೌಂಟೇನು. ಏನು ಟೆರೇನ್ ಮಾಡಿದ್ದಾನೆ ಗುರು. ಶೂಸ್ ಬೇರೆ ಇಲ್ಲ, ಚಪ್ಪಲಿ ಓಡಿಸ್ತಾ ಇದ್ದೀನಿ ಗಾಡಿನ, ಯಾಕಂದರೆ ಶೂಸ್ ಫುಲ್ ಒದ್ದೆ ಆಗೋಯ್ತು. ಶೂಸ್ ಇಲ್ಲದೆ ಕಾನ್ಫಿಡೆನ್ಸೇ ಬರ್ತಾಯಿಲ್ಲ ಓಡ್ಸೋಕ್ಕೆ. ಏನಂದರೆ 70 ಡೌನ್ ಇಳಿಯುವಾಗ ಆ ಮೊಮೆಂಟಮ್ ಕಂಟಿನ್ಯೂ ಮಾಡ್ಕೊಂಡ್ಬಿಡ್ಬೇಕು. ಸುಮ್ಮನೆ ಏನಾದ್ರು ಒಂದು ಮುಂದೆ ಹೋಗಿ ತಕ್ಷಣ ಬ್ರೇಕ್ ಹಾಕೋದು, ಸ್ಟಾಪ್ ಆಯಿತು, ಗಾಡಿ ಆಫ್ ಆಯಿತು ಅಂದರೆ ಮುಗೀತು, ಇನ್ನು ಹರಸಾಹಸನೇ ಪಡಬೇಕು. ಸೊ ನೀವೇನಾದ್ರು ಈ ಸರ್ಕ್ಯೂಟು ಇಲ್ಲ ಲೇ ಲಡಾಖ್ ಸರ್ಕ್ಯೂಟಲ್ಲಿ ಆಫ್ ರೋಡಿಂಗ್ ಮಾಡ್ತಾ ಇದ್ದೀರಾ, ಈ ಥರ ರೋಡ್ಗಳು ಈ ಥರ ಇದೆ ಅಂದರೆ ದಯವಿಟ್ಟು ಆ ಮೊಮೆಂಟಮ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಇಲ್ಲ ಅಂದರೆ ಯು ವಿಲ್ ಬಿ ಸ್ಟಕ್. ಓಕೆ, ಸೊ ಇದು ನಮ್ಮ ಸಲಹೆ. ಭಯಂಕರ ಟೆರೇನ್ ಗುರು. ಚಂದ್ರತಾಲಕ್ಕೆ ಬಂದು ಗಾಡಿ ಪಾರ್ಕ್ ಮಾಡಿ ನಾವು ಇವಾಗ ಒಂದು 500 ಮೀಟರ್ ಅಂತ ನಡ್ಕೊಂಡು ಹೋಗ್ತಾ ಇದೀವಿ. ಬ್ರೀತಿಂಗ್ ಒಂದು ಸ್ವಲ್ಪ ಡಿಫಿಕಲ್ಟ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಟೆಂಟ್ ಸ್ಟೇ ಮಾಡ್ತಾ ಇದೀವಲ್ಲ, ಅಲ್ಲಿಂದ ಇಲ್ಲಿ ಗಾಡಿ ಓಡಿಸ್ಕೊಂಡ್ ಬಂದಿದ್ದು ರೋಡು ಭಯಂಕರವಾಗಿತ್ತು. ನೀವು ನೋಡಿ ವಿಡಿಯೋದಲ್ಲಿ ನೋಡಿದ್ರಲ್ಲ. ಸೊ ಏನಕ್ಕೆ ಚಂದ್ರತಾಲ್ ತನಕನೂ ಬಿಡ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲಾ ಕಡೆನೂ ಧೂಳು ಧೂಳು ಧೂಳು. ಬಾರ ಮೋಹನ್, ನಾ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಒಂದು ಗ್ಲೌಸ್ ಇದೆ, ಟೋಪಿ ಇದೆ ಅಷ್ಟೇ. ನೀವು ನಡ್ಕೊಂಡು ಹೋಗ್ತಾನೆ ಇದೀವಿ. ನೋಡ, ಈಗ ಎಷ್ಟೊಂದು ಜನ ಟೂರಿಸ್ಟು ನಡ್ಕೊಂಡು ಹೋಗ್ತಾ ಇದಾರೆ. ಹೆವಿ ಬ್ರೀತಿಂಗ್ ಗುರು. ಮುಂದೆ ಬೋರ್ಡ್ ಕಾಣಿಸ್ತೀಯಲ್ಲ, ಅಲ್ಲಿ ಬೋರ್ಡು. ಸೊ ಅಲ್ಲಿಗೆ ಹೋದ್ಮೇಲೆ ಒಂದು ವ್ಯೂ ಕಾಣಿಸುತ್ತಂತೆ ಚಂದ್ರತಾಲ್ ಲೇಕ್ದು. ಸುತ್ತ ಬೆಟ್ಟ ನೋಡಿ, ಸುತ್ತ ಬೆಟ್ಟ ಮಧ್ಯ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಚಂದ್ರತಾಲ್ ಲೇಕ್ ವ್ಯೂ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಕನ್ನಡದಲ್ಲಿ ಚಂದ್ರತಲಾ ಲೇಕ್ ಅಂತ, ಹಿಂದಿಲಿ ಚಂದ್ರತಾಲ್, ತಾಲ್ ತಾಲ್. ಪ್ರೋಕ್ಷಣೆ ಮಾಡ್ಕೋತಾ ಇದಾರೆ. ಇದೊಂದು ಹತ್ತತ್ರ ನಮ್ಮ ಡೆಸ್ಟಿನೇಷನ್ ಹತ್ರ. ಇಲ್ಲಂತೂ ಫುಲ್ಲು ಮಿಸ್ಟ್ ಬೇರೆ ಕವರ್ ಆಗಿದೆ. ಹೋದ ತಕ್ಷಣ ಕಿವಿಗೆ ನಾನು ಕವರ್ ಮಾಡ್ಕೋಬೇಕಪ್ಪ, ಇಲ್ಲದರೆ ರಾತ್ರಿ ಪೋಣಿಸ್ಕೊಳ್ಳೋದೆ. ಬೈಕಲ್ಲಿ ಬಂದರೂ ವಾಟರ್ ಕ್ರಾಸಿಂಗು, ನಡ್ಕೊಂಬಂದ್ರು ವಾಟರ್ ಕ್ರಾಸಿಂಗು. ಏನಪ್ಪ ಮಾಡೋದು? ಯಾರೋ ಬಿದ್ದೋದ್ರು. ಅಂತೂ ಇಂತೂ ಚಂದ್ರಕಾಲ್ ಲೇಕ್ ಹತ್ರ ಬಂದ್ವಿ. ನೋಡ್ತಾ ಇದ್ದೀರಾ, ಬಾವುಟಗಳೆಲ್ಲ ಹಾರಿಸ್ತಾ ಇದ್ದಾರೆ. ನಾವು ಚಂದ್ರತಾಲ್ ಲೇಕ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ,
ಪಾಪ ಎಲ್ಲ ಟೂರಿಸ್ಟ್ಗಳು. ನಾರ್ಮಲಿ ಚಂದ್ರತಾಲ್ ಲೇಕು ಆಕಾಶದ ಕಲರ್ ಏನಿರುತ್ತೆ ಅದು ಇದು ಹಂಗೆ ಇರುತ್ತೆ. ಸೊ ಇವಾಗ ಆಕಾಶದ ಕಲರ್ ಒಂದು ಸ್ವಲ್ಪ ಗ್ರೇ ಆಗಿರೋದ್ರಿಂದ ವಾಟರ್ ಕಲರ್ ಆಲ್ಸೋ ಇಸ್ ಗ್ರೇ. ಸುತ್ತ ಮೌಂಟೇನ್ಸ್ ಇದೆ. ದ ಕ್ಲಿಯರ್ ವಾಟರ್ ಸಿಮಿಲರ್ ಟು ಅವರ್ ಪ್ಯಾಂಗಾಂಗ್. ಸೂಪರ್. ಚಂದ್ರತಾಲ್ ಲೇಕಿಗೆ ಬಂದು ಫೋಟೋ ಸೆಷನ್ ಎಲ್ಲ ಮುಗಿಸಿ ಟೀಮ್ ಎಲ್ಲ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಸೊ ನಾವು ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾರೆ ನೋಡಿ, ಅಲ್ಲಿಂದ ಬಂದಿದ್ದು. ಝೂಮ್ ಮಾಡಿ ತೋರಿಸ್ತಾ ಹಿಂದೆ ಆ ಹಿಲ್ಲಿಗೆ ಅಲ್ಲಿಂದ ನಡ್ಕೊಂಡ್ ಬಂದಿದ್ದು. ನಡ್ಕೊಂಡ್ ಬರ್ತಾ 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 ಇಷ್ಟು ದೂರ ಬಂದು ಆಮೇಲೆ ಚಂದ್ರತಾಲ್ ಲೇಕ್ ಹತ್ರ ಬಂದಿದ್ದು. ಸೊ ಚಂದ್ರತಾಲ್ ಲೇಕ್ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ಟೆಂಟಿನ ಕಡೆಗೆ ಪಯಣ. ಇನ್ನೂ 1.5-2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಹುಡುಗರೆಲ್ಲ ಫುಲ್ ಜೋಶಲ್ಲಿದ್ದಾರೆ, ಸುಸ್ತಾಗಿ ಸುಣ್ಣ ಆಗಿದ್ದಾರೆ. ಇಲ್ಲೊಬ್ರು ನೋಡಿ, ಇವರು ಡೈರೆಕ್ಟ್ ಗ್ಯಾಲಕ್ಸಿಯಿಂದ ಬಂದಿದ್ದಾರೆ. ಇವರು ಗ್ಯಾಲಕ್ಸಿ ಕಮ್ ರಾಯಲ್ ರೈಡಾ. ಇಲ್ಲೊಂದು ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ಬೇಕು. ಟೀಮಲ್ಲಿ ಆಲ್ರೆಡಿ ವಾಟರಿಂಗ್ ಕ್ರಾಸಿಂಗ್ ಮಾಡ್ತಾರೆ, ನೋಡ್ತಾ ಇದ್ದಾರೆ ಲೋಕೇಶು. ಆಲ್ರೆಡಿ ಕಾರ್ತಿ ಪಾಸ್ ಮಾಡಿಬಿಟ್ರು. ಮೋಹನ್ MR ಕ್ರಾಸ್ ಮಾಡ್ತಾ ಇದ್ದಾರೆ. ಮೋಹನ್ ಅವರಿಂದ ಇದ್ದಾರೆ. ಫಸ್ಟ್ 1 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ. ಪಿಕ್ಚರ್ ಬಿಟ್ಟಿದೆ, ಇನ್ನು 1 ಕಿಲೋಮೀಟ್ರ್ ಇದೆ, ಹೋಗ್ತಾ ಇದ್ದೀವಿ. ಸುತ್ತ ಸ್ನೋ ಕವರ್ ಆಗಿದೆ, ಕಂಪ್ಲೀಟ್ ಮಿಸ್ಟ್ ಇದೆ. ನೋಡಿದ್ರಲ್ಲ ಎಂಥ ಪರಿಸ್ಥಿತಿ, -5 ಡಿಗ್ರಿ ಇದೆ. ಈ ಥರ ಪ್ರೊಟೆಕ್ಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಡಮಾರ್, ನಾಳೆ ಗಾಡಿ ಓಡ್ಸೋಕ್ಕಾಗಲ್ಲ ಅಷ್ಟೇ. ಇವತ್ತು ವಾಟರ್ ಕ್ರಾಸ್ ಮಾಡುವಾಗಲೂ ಕಾಲು ಐಸ್ ನೀರೆಲ್ಲ ಟಚ್ ಆಗಿ ಶೂಸ್ ಒಳಗೆ ನೀರು ಹೋಯ್ತು. ಬಟ್ ಇಲ್ಲಿ ಸ್ಟಾರ್ಟ್ ಆದಾಗ ಅಷ್ಟೊಂದು ಚಿಲ್ನೆಸ್ ಇಲ್ಲದೆ ಇದ್ರೂ ಇವಾಗ ಆಲ್ಮೋಸ್ಟ್ ವೆರಿ ಚಿಲ್ಡ್ ತಡ್ಕೊಳಕ್ಕಾಯ್ತಿಲ್ಲ ಗೈಸ್. ಸೊ ನೀವು ಚಂದ್ರತಾಲಕ್ಕೆ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈ ಥರ ಎಲ್ಲ ಪ್ರೊಟೆಕ್ಷನ್ನು ಮಾಡ್ಕೊಂಡು ಬನ್ನಿ. ಇಲ್ಲ ಅಂದರೆ ಕಾಲಿಪೆಂದ ಉಡಿಸ್ಕೊಂಡು ನಮ್ಮ ಬೈಕ್ ಪಾರ್ಕಿಂಗ್ ಜಾಗಕ್ಕೆ ಬಂದ್ವಿ. ನೋಡ್ತಾ ಇದ್ರೆ ಎಲ್ಲ ರೈಡರ್ಸು ತಮ್ಮ ಗೇರ್ಸ್ ಹಾಕೊಂಡು ಇವಾಗ ವಾಪಸ್ಸು ನಮ್ಮ ಟೆಂಟ್ ಸ್ಟೇಗೆ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೋಪುರ ಒಂಚೂರು ಸೊಟ್ಟ ಆಗಿದೆ, ಸೊ ಸ್ಟಿಲ್ ಓಕೆ. ಅಲ್ಲಿಗೆ ಹೋದ್ಮೇಲೆ ಸರಿ ಮಾಡ್ಕೋತೀನಿ. ಏನಿದೆ ಗುರು, ಆಲ್ಮೋಸ್ಟ್ 7:30. ಒಂಚೂರು ಬೆಳಕಿದೆ ಅಷ್ಟೇ. ಇನ್ನೊಂದು 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ನಾವು ನಮ್ಮ ಲೊಕೇಶನ್ನ ರೀಚ್ ಮಾಡ್ಕೋಬೇಕು. ಸಖತ್ತಾಗಿದೆ ಅಮ್ಮ. ಇಲ್ಲೊಂದು ಸ್ವಲ್ಪ ಫ್ಲ್ಯಾಟ್ ಇದೆ ರೋಡು. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನ್ಯಾರೋ ರೋಡ್ಸ್ ಇದೆ. ಒಂದು 7-8 ಹೇರ್ ಪಿನ್ ಬೆಂಡ್ ಬೇರೆ ಇದೆ. ಮಣ್ಣಲ್ಲಿ ಎಸ್ಪೆಷಲಿ ಹೇರ್ ಪಿನ್ ಬೆಂಡಲ್ಲಿ ಒಂದು ಸ್ವಲ್ಪ ಗಾಡಿ ಇಳಿಸೋದೇ ಒಂದು ಸ್ವಲ್ಪ ತಲೆ ಬಿಸಿ. ಯಾಕಂದರೆ ಗಾಡಿನ ಇನ್ನೂ ನನ್ನ ಸಿಡಲ್ ಬ್ಯಾಗ್ನ ಇಳಿಸಿಲ್ಲ, ಆದ್ದರಿಂದ ಒಂದು ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಬಟ್ ಓಕೆ, ವಿ ಆರ್ ಯೂಸ್ ಟು ಇಟ್ ನಾವು. ನೀವು ಬಂದಾಗಲೂ ರೋಡ್ ಹಿಂಗೆ ಇತ್ತು ಅಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಕಿಲೋಮೀಟ್ರ್ ಕಮ್ಮಿ ಆದ್ರೂ ಅವರ್ ಡೇ ಹ್ಯಾಸ್ ಬಿಕಮ್ ವೆರಿ ಲಾಂಗ್. ಏನೋ ನೋಡ್ತಾ ಇರೋ ರೈಟ್ ಸೈಡ್ಗೆ ಗೋಪುರಗಳು ಕಾಣಿಸ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಟೆಂಟ್ಗಳು. ಇವಾಗ ನಾವು ಅಲ್ಲಿಗೆ ಹೋಗಬೇಕು. ಸೊ ಈ ನಮ್ಮ 8ನೇ ದಿನದ ಬೈಕ್ ರೈಡ್ನ ಜರ್ನಿಯಲ್ಲಿ ರಾತ್ರಿ ಆದಮೇಲೆ ಗಾಡಿ ಓಡಿಸ್ತಿರೋದು ಇವತ್ತು ಪ್ರಪ್ರಥಮ. ಏನು ಕಾರಣ ಅಂದರೆ ಚಂದ್ರತಾಲ್ ಒಂದು ಹಾಟ್ಸ್ಪಾಟ್. ಆ ಲೇಕ್ ನೋಡೋಕ್ಕೆ ಜನ ಬೇರೆ ದೇಶದಿಂದನೂ ಕೂಡ ಬರ್ತಾರೆ. ಸೊ ಏನಾಗುತ್ತೆ ಅಂದರೆ
ಇವಾಗ ಇದೊಂದು ಟೈಮ್, ಈ ಟೈಮಲ್ಲಿ ಮೋಸ್ಟ್ ಆಫ್ ದ ವೆಸ್ಟ್ ಬೆಂಗಾಲ್ ಆಗಲಿ ನಮ್ಮ ನಾರ್ತ್ ಅವರಾಗಲಿ ವಿಸಿಟ್ ಮಾಡ್ತಾರೆ ಹಿಮಾಚಲ್ ಪ್ರದೇಶ್ಗೆ. ಸೊ ಅವ್ರ ಫ್ಯಾಮಿಲಿಯವರೆಲ್ಲ ಟೆಂಪೋ ಟ್ರಾವೆಲಲ್ಲಿ ಇನೋವಾದಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂದರೆ ರೋಡಲ್ಲಿ ಗಜೇಂಶಣ ಆಗುತ್ತೆ, ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಕೆದ್ರು ಮಧ್ಯಕ್ಕೆ ಎಲ್ ಬೋರ್ಡ್ಗಳು ಸರಿಗೆ ಓಡಿಸ್ತೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ನೋಡಿದ್ರಾ, ಇಲ್ಲಿ ನೋಡಿ ಟ್ರಾಫಿಕ್ ಜಾಮ್ ಹೆಂಗಾಗಿದೆ. ನಮ್ಮ ಟೆಂಟ್ ಇರೋದಲ್ಲಿ ಆಯಿತಾ, ಟ್ರಾಫಿಕ್ ಜಾಮ್ ಫುಲ್ ಆಗಿದೆ. ಸೊ ನಾವಿವಾಗ ಹೇಗೆ ಹೋಗೋದು ಅಂತ ನಂಗೆ ಗೊತ್ತಿಲ್ಲ. ನೋಡಿ, ಎರಡು ಕಡೆನೂ ಹಾಕೊಂಡು ಗಾಡಿ ನಿಲ್ಲಿಸ್ಕೊಂಬಿಟ್ಟಿದ್ದಾರೆ. हाँ ये थोड़ा नीचे, इसको पीछे कर. नहीं नहीं, ये बड़ा बैग है, इसको थोड़ा नीचे करने के लिए, पीछे करने के लिए. ये है चंडीगढ़ नंबर जाएगी, आओ टेंशन ना लो, आई एम आल्सो राइडर, जाएगी, डोंट वरी. लग रही है लगने में इनकी गाड़ी में कोई दिक्कत नहीं. आने दो बहुत जगह चलो 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 अंदर निकल गई. थोड़ा गिरना है तो पकड़ना. ठीक है. मैं पकड़ता हूँ. थैंक यू भाई, थोड़ा जगह प्लीज. ಥ್ಯಾಂಕ್ ಯು. ಚಂದ್ರತಾಲ್ಗೆ ತಲುಪಿ ನಮ್ಮ ರಿಫ್ರೆಶ್ ಮಾಡಿಕೊಂಡು ನಾವಿವಾಗ ಹೋಗ್ತಾ ಇದ್ದೀವಿ ನಮ್ಮ ಡಿನ್ನರ್ಗೆ. ನೋಡ್ತಾ ಇದ್ದೀರಾ ನನ್ನ ಎದುರಲ್ಲಿ ವಂಡರ್ಫುಲ್ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ. ಎರಡು ಕಣ್ಣೇ ಸಾಲದು ನೋಡೋಕ್ಕೆ. ಏನು ಸೂಪರ್ ಆಗಿದೆ ಗುರು. ಸೊ ಇವಾಗ ಊಟ ಮಾಡಿ ನಮ್ಮ ಜರ್ನಿನ ನಾವು ಇವತ್ತಿಗೆ ಎಂಡ್ ಮಾಡ್ತೀವಿ. ಸೊ ಇವತ್ತು ಡೇ ವಾಸ್ ವೆರಿ ಹಾರ್ಡ್. ನೋಡ್ತೀರಾ ನಮ್ಮ ಬೈಕಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇಲ್ಲಿ ಪಾರ್ಕ್ ಆಗಿದೆ. ಆಲ್ಮೋಸ್ಟ್ -5 to 6 ಡಿಗ್ರಿ ಇದೆ. ಮಾತಾಡೋಕ್ಕೂ ಕಷ್ಟ ಆಗ್ತಿದೆ. ಯಾವ ಮೊಬೈಲಲ್ಲೂ ನೆಟ್ವರ್ಕ್ ಇಲ್ಲ. ಓಕೆ, ಸೊ ಇದೆಲ್ಲ ನಮ್ಮ ಕ್ಯಾಂಪು. ಇವಾಗ ನಾವು ಡಿನ್ನರ್ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಡಿನ್ನರ್ ಮಾಡಿ ಇವತ್ತು ತಾಚಿ. ನೋಡ್ತಾ ಇದ್ದೀರಾ, ಇದು ನಮ್ಮ ದಿನ ಸ್ಪಾಟ್. ನಮಸ್ಕಾರ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋಗೆ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಪುನಃ ನಾಳೆ ಸಿಗೋಣ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಸೈನ್ ಆಫ್, ರಾಯಲ್ ರೈಡಾ. ಲೋಕೇಶ್ ಸರ್, ಹೆಂಗಿತ್ತು ಸರ್? How is the ride? How is the Josh? Guys, see the tent. ಸೊ ಇದು ಮೇನ್ ಟೆಂಟ್, ನಾವು ಮಲ್ಕೊಳ್ಳೋ ಅಂಥದ್ದು. ಸೊ ಇಲ್ಲಿಂದ ಬಂದರೆ ಇದು ಎಂಟ್ರೆನ್ಸ್, ನೋಡ್ತಾ ಇದ್ದೀರಲ್ಲ, ಇದು ಫುಲ್ ಎಂಟ್ರೆನ್ಸು. ಆಮೇಲೆ ಇಲ್ಲಿ ಒಂದು ವಾಶ್ರೂಮ್ ಇದೆ ಹಿಂದ್ಗಡೆ, ಅಷ್ಟೇ. ಗುಡ್ ಹೊತ್ತಿಗೆ ಕೊಟ್ಟಿದ್ದಾನೆ, ಒಳ್ಳೆ ದಪ್ಪನೇ ಹೊತ್ತಿಗೆ ಹಾಕ್ಕೊಂಡು ಮಲ್ಕೊಳ್ಳೋದೆ. ನೋಡಿ, ಸೂಪರ್ ಅಲ್ಲ.